ಹಲೋ ಗಾಯ್ಸ್, ನಮಸ್ಕಾರಗಳು. ನಾವು ಫಸ್ಟ್ ಎಲ್ಲಪ್ಪ ಹೋಗಿದ್ದು ಅಂದರೆ ಬಸವಸಾಗರ ಡ್ಯಾಮ್. ಆ ಡ್ಯಾಮ್ ಅಂತೂ ಕೇಳಲೇಬೇಡಿ, ತುಂಬ ಚೆನ್ನಾಗಿದೆ. ಅಲ್ಲಿರೋ ಜನ ಮೀನು ಹಿಡಿಯೋದಂತೂ ನೋಡ್ತಾ ಇದ್ದರೆ ಅಬ್ಬಬ್ಬಬ್ಬಬ್ಬ. ಮತ್ತು ನನಗಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್, ಯಾಕಂದರೆ ನಾನು ಫಸ್ಟ್ ಟೈಮ್ ಆ ಡ್ಯಾಮ್ಗೆ ಹೋಗ್ತಾ ಇದ್ದೀನಿ. ಮತ್ತು ನಮ್ಮ ಜೊತೆ ಇದ್ದ ಕೊಲೀಗ್ಸು ಅವರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದಾರೆ. ಸೊ ನಾವು ಒಂದು ಸ್ವಲ್ಪ ಸಾಯಂಕಾಲ ಒಂದು ಟ್ರಿಪ್ ಥರ ಹೋಗೋಣ ಅಂತ ಒಂದು ಪ್ಲ್ಯಾನ್ ಮಾಡಿ ಶಾರ್ಟ್ ಟ್ರಿಪ್ ಆಗಿ ಇಲ್ಲಿ ಬಸವಸಾಗರ ಡ್ಯಾಮ್ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ನಮ್ಮ ಒಂದು ನೆಕ್ಸ್ಟ್ ಪ್ಲೇಸ್ ಬಂದು ದ ಮೋಸ್ಟ್ ಫೇಮಸ್ ಇನ್ ಯಾದಗಿರಿ, ನಮ್ಮ ಯಾದಗಿರಿಯ ಕೋಟೆ. ನಮ್ಮ ಯಾದಗಿರಿ ಕೋಟೆ ಅಂದ ತಕ್ಷಣ ನಮ್ಮ ಯಾದಗಿರಿ ಮಂದಿಗೆಲ್ಲ ಒಂಥರ ಹೆಮ್ಮೆ. ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದು ಯಾರು ಅಂದರೆ ನಮ್ಮ ಕಲ್ಯಾಣ ಚಾಲುಕ್ಯಾಸ್ ಬಿಟ್ವೀನ್ 10th to 12th century. ನಮ್ಮ ಕೊಲೀಗ್ಸ್ ಅಂತೂ ಕೇಳಲೇಬೇಡಿ. ನಮ್ಮ ಯಾದಗಿರಿ ಮತ್ತು ಯಾದಗಿರಿ ಮಂದಿ ಇನ್ನೊಂದು ಯಾದಗಿರಿ ಕೋಟೆನ ನೋಡಿ ತುಂಬ ಮೆಚ್ಚಿದ್ರು. ಅಲ್ಲಿ ಹೈಲೈಟ್ ಅಂದರೆ ಆ ಪಿರಂಗಿನೇ ನಾವು ಹತ್ಬೇಕಾದ್ರೆ ನೋಡಿದ್ದು. ನಮ್ಮ ಯಾದಗಿರಿನ ಯಾರಪ್ಪ ಆಳ್ವಿಕೆ ಮಾಡಿದರು ಅಂದರೆ ಯಾದವ್ ಡೈನಸ್ಟಿ, ಚೋಳ ಡೈನಸ್ಟಿ ಆ್ಯಂಡ್ ಮುಘಲ್ ಡೈನಸ್ಟಿ ಇತ್ಯಾದಿ ಡೈನಸ್ಟಿಗಳು ನಮ್ಮ ಯಾದಗಿರಿನ ಆಳ್ವಿಕೆ ಮಾಡಿದ್ದಾರೆ. ಯಾದಗಿರಿ ಕೋಟೆ ಹತ್ತಬೇಕಾದ್ರೆ ನಮಗೆ ಅಫ್ಕೋರ್ಸ್ ಕ್ಲೈಮೇಟು ಸಪೋರ್ಟ್ ಮಾಡ್ತು. ಫಸ್ಟ್ ಟೈಮ್ ಹತ್ತೋದ್ರಿಂದ ಸ್ವಲ್ಪ ಕಷ್ಟ ಇರುತ್ತೆ, ಬಟ್ ದೆನ್ ಹೋಗ್ತಾ ಹೋಗ್ತಾ ಕಷ್ಟ ಅನಿಸಲ್ಲ. ಯಾದಗಿರಿ ಕೋಟೆಯಿಂದ ನೋಡಬೇಕಾದ್ರೆ ನಮ್ಮ ಲುಂಬಿನಿ ಗಾರ್ಡನ್ ಕಾಣಿಸುತ್ತೆ. ನಮ್ಮ ಫ್ರೆಂಡ್ ಹೇಳ್ತಾ ಇದ್ರು ಆ ಲುಂಬಿನಿ ಗಾರ್ಡನ್ ಹಾರ್ಟ್ ಶೇಪಲ್ಲಿದೆ ಅಂತ. ಮೇಲ್ಗಡೆ ವ್ಯೂ ಮಾತ್ರ ಸೂಪರ್ಬ್. ನಾನು ಏನೋ ಕಷ್ಟಪಟ್ಟೆ, ನಮ್ಮ ಕೊಲೀಗ್ಸ್ ನೋಡಿ ಅದು ಕೇಕ್ ವಾಕ್ ಅವ್ರಿಗೆಲ್ಲ. ನಮ್ಮ ಒಂದು ಜರ್ನಿ ಯಾದಗಿರಿ ಕೋಟೆಗೆ ಇಟ್ ಆಲ್ಮೋಸ್ಟ್ ಟುಕ್ 3 to 4 hours, ಬಟ್ ಬಿಲೀವ್ ಮೀ ಇಟ್ಸ್ ವರ್ತ್. ಮೇಲ್ಗಡೆಯಿಂದ ನೋಡೋಕ್ಕೆ ಆ ವ್ಯೂ ಮಾತ್ರ ಸೂಪರ್ಬ್. ಸೊ ನಿಮಗೂ ಟೈಮ್ ಸಿಕ್ಕಿದ್ರೆ ನೋಡ್ಕೊಂಡು ಬನ್ನಿ. ಮತ್ತೆ ಸಿಗೋಣ.